ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಒಂದು ಉಪಯೋಗವಾದ ವಿಷಯವನ್ನು ತಿಳಿಸಿಕೊಡುತ್ತೇನೆ. ಹಾಗಾದರೆ ಅದೇನೆಂದು ತಿಳಿಯೋಣ ಬನ್ನಿ. ಸುಂಡೆಕಾಯಿಯ ಪ್ರಯೋಜನವನ್ನು ನಾನು ನಿಮಗೆ ಇವತ್ತು ತಿಳಿಸಿಕೊಡಲಿದ್ದೇನೆ. ಇದು ಹಳ್ಳಿ ಜನರಿಗೆ ತುಂಬ ಪರಿಚಿತ, ಆದರೆ ನಗರವಾಸಿಗಳಿಗೆ ಅಷ್ಟಾಗಿ ಇದರ ಪರಿಚಯ ಇರುವುದಿಲ್ಲ. ಇದನ್ನು ಟರ್ಕಿ ಬೆರಿ, ಸುಂಡೆಕಾಯಿ, ಉಂಡೆ ಬದನೆ, ಕುದನೆಕಾಯಿ ಹಾಗೂ ಕಾಡು ಬದನೆ ಎಂಬೆಲ್ಲ ಹೆಸರಿನಿಂದ ಕರೆಯುತ್ತಾರೆ. ಇದು ಹೆಚ್ಚಾಗಿ ಬೀದಿ ಬದಿಗಳಲ್ಲಿ ಬೆಳೆಯುತ್ತದೆ. ಎಷ್ಟೋ ಜನರಿಗೆ ಈ ಕಾಯಿಯ ಉಪಯೋಗ ತಿಳಿದಿರುವುದಿಲ್ಲ. ಇದರ ಪ್ರಯೋಜನ ತಿಳಿದರೆ ಹಿಂದೆ ಉಪಯೋಗಿಸಲು ಪ್ರಾರಂಭಿಸುತ್ತೀರಿ. ಹಾಗಾದರೆ ತಿಳಿಯೋಣ ಬನ್ನಿ. ಟರ್ಕಿ ಬೆರಿಯು ರಕ್ತಹೀನತೆಗೆ ತುಂಬ ಉಪಯೋಗಕಾರಿ. ಟರ್ಕಿ ಬೆರಿಯಲ್ಲಿ ಅತ್ಯುತ್ತಮ ಮಟ್ಟದ ಕಬ್ಬಿಣ ಅಂಶವಿದ್ದು ರಕ್ತಹೀನತೆ ನಿವಾರಣೆ ಮಾಡಲು ತುಂಬ ಒಳ್ಳೆಯದು. ಇದು ಕೆಂಪು ರಕ್ತ ಕಣಗಳ ಉತ್ಪತ್ತಿಯನ್ನು ಉತ್ತೇಜಿಸುವುದು. ಈ ಬೆರಿಗಳನ್ನು ಹೆಚ್ಚಾಗಿ ಸೂಪ್ನಲ್ಲಿ ಬಳಸಲಾಗುತ್ತದೆ ಮತ್ತು ದಿನನಿತ್ಯವೂ ತಿಂದರೆ ಇದರಿಂದ ರಕ್ತ ಕಣ ಹೆಚ್ಚಾಗುವುದು. ಅಜೀರ್ಣ ಮತ್ತು ಅತಿಸಾರಕ್ಕೆ ಪರಿಹಾರ. ಸಾಮಾನ್ಯವಾಗಿ ಆಹಾರವು ಸರಿಯಾಗಿ ಇಲ್ಲದೇ ಇದ್ದರೆ ಆಗ ಅಜೀರ್ಣ ಮತ್ತು ಅತಿಸಾರವು ಕಂಡುಬರುವುದು. ಇಂತಹ ಸಂದರ್ಭದಲ್ಲಿ ಟರ್ಕಿ ಬೆರಿಯು ಹೊಟ್ಟೆಯಲ್ಲಿನ ಆಮ್ಲತೆಯನ್ನು ತಟಸ್ಥಗೊಳಿಸುವುದು ಮತ್ತು ಗ್ಯಾಸ್ಟ್ರಿಕ್ನಿಂದ ಆಗುವಂತಹ ಅಲ್ಸರ್ಗೆ ಇದು ಒಳ್ಳೆಯ ಪರಿಹಾರವಾಗಿದೆ. ಕರುಳಿನ ಹುಳಗಳನ್ನು ತಡೆಯುವುದು. ದಿನನಿತ್ಯವೂ ಆಹಾರದಲ್ಲಿ ಸುಂಡೆಕಾಯಿಯನ್ನು ಸೇವನೆ ಮಾಡಿದರೆ ಅದರಿಂದ ಕರುಳಿನಲ್ಲಿ ಉಂಟಾಗುವಂತಹ ಹುಳಗಳನ್ನು ತಡೆಯಬಹುದಾಗಿದೆ. ಬೆರ್ರಿಯನ್ನು ಒಣಗಿಸಿದ ಹುಡಿಯನ್ನು ಕೂಡ ಬಳಸಬಹುದು. ಮಧುಮೇಹಕ್ಕೆ ಚಿಕಿತ್ಸೆ. ಮಧುಮೇಹ ನಿಯಂತ್ರಿಸಲು ನೀವು ಬೇಯಿಸಿದ ಟರ್ಕಿ ಬೆರಿಯನ್ನು ತಿಂದರೆ ತುಂಬ ಒಳ್ಳೆಯದು. ಶೀತ ಮತ್ತು ಜ್ವರವನ್ನು ತಡೆಯುವುದು. ಸೂಪ್ ಮಾಡಿಕೊಂಡು ಈ ಬೆರಿಗಳನ್ನು ತಿಂದರೆ ಜ್ವರ ಮತ್ತು ಶೀತದ ವಿರುದ್ಧ ಹೋರಾಡುವ ಶಕ್ತಿ ಬರುವುದು. ಕ್ಯಾನ್ಸರ್ನಿಂದ ರಕ್ಷಣೆ. ಅಧ್ಯಯನಗಳು ಹೇಳಿರುವ ಪ್ರಕಾರ ಟರ್ಕಿ ಬೆರಿಯು ತುಂಬ ಲಾಭದಾಯಕ ಮತ್ತು ಇದರಲ್ಲಿ ಹಲವಾರು ಔಷಧೀಯ ಗುಣಗಳು ಕೂಡ ಇದೆ. ಕೆಲವೊಂದು ಅಧ್ಯಯನಗಳ ಪ್ರಕಾರ ಇದು ಚರ್ಮದ ಕಾಯಿಲೆ, ಅಲ್ಸರನ್ನು ನಿವಾರಿಸುವುದು. ಟರ್ಕಿ ಬೆರಿಯು ಉರಿಯೂತ ಶಮನಕಾರಿ ಮತ್ತು ಹೊಟ್ಟೆಯ ನೋವಿನ ಸಮಸ್ಯೆಗೆ ನೋವು ನಿವಾರಕವಾಗಿ ಕೆಲಸ ಮಾಡುತ್ತದೆ. ಇದು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಶಿಲೀಂಧ್ರ ವಿರೋಧಿ ಮತ್ತು ಕ್ಯಾನ್ಸರ್ ಕಾರಕ ಅಂಗಾಂಶಗಳನ್ನು ಬೆಳೆಯದಂತೆ ಇದು ತಡೆಯುತ್ತದೆ. ಇದು ಶ್ವಾಸಕೋಶದ ಕ್ಯಾನ್ಸರ್ ತಡೆಯಲು ತುಂಬ ಪರಿಣಾಮಕಾರಿ ಎಂದು ಕೆಲವು ಅಧ್ಯಯನಗಳು ಹೇಳಿವೆ. ಕಿಡ್ನಿ ಕಾಯಿಲೆಯನ್ನು ತಡೆಯುವುದು. ಅಧ್ಯಯನಗಳ ಪ್ರಕಾರ ಟರ್ಕಿ ಬೆರಿಯು ಕಿಡ್ನಿ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ತುಂಬ ಒಳ್ಳೆಯ ಆಹಾರವಾಗಿದೆ. ಹೃದಯ ಸಂಬಂಧಿ ಕಾಯಿಲೆ ಮತ್ತು ಪಾರ್ಶ್ವವಾಯುವನ್ನು ಕೂಡ ತಡೆಯುತ್ತದೆ. ಟರ್ಕಿ ಬೆರಿಯಲ್ಲಿ ಇರುವಂತಹ ಸಫೋನಿನ್, ಫ್ಲಾನಾಯ್ಡ್, ಟರ್ವೋಸೈಡ್, ಆಲ್ಕಲಾಯ್ಡ್, ಗ್ಲೈಕೋಸೈಡ್, ಟ್ಯಾನಿನ್, ಕೊಲೊರೋಜನಮ್ ಮತ್ತು ಬಲಶಾಲಿ ಆಂಟಿ ಆಕ್ಸಿಡೆಂಟ್ಗಳು ಹೃದಯದ ಕಾಯಿಲೆ, ಪಾರ್ಶ್ವವಾಯು ಮತ್ತು ಕ್ಯಾನ್ಸರ್ ಅನ್ನು ತಡೆಯುತ್ತವೆ. ಋತುಚಕ್ರವನ್ನು ನಿಯಂತ್ರಿಸುವುದು. ಋತುಚಕ್ರ ನಿಯಂತ್ರಿಸುವಲ್ಲಿ ಟರ್ಕಿ ಬೆರಿಯು ತುಂಬ ಪರಿಣಾಮಕಾರಿಯಾಗಿದೆ. ಇದು ಋತುಚಕ್ರದ ಆವರ್ತನವು ಸರಿಯಾಗುವಂತೆ ನೋಡಿಕೊಳ್ಳುತ್ತದೆ. ಸಂಧಿ ನೋವು, ಕೆಂಪಾಗುವುದು, ಸಂಧಿವಾತ ತಡೆಯುವುದು. ಟರ್ಕಿ ಬೆರಿಯು ಯೂರಿಕ್ ಆಮ್ಲವನ್ನು ಹೊರಹಾಕುವ ಮೂಲಕ ನೋವು, ಕೆಂಪಾಗುವುದು ಮತ್ತು ಸಂಧಿವಾತ ಇತರ ಲಕ್ಷಣಗಳನ್ನು ಕಡಿಮೆ ಮಾಡುವುದು. ತೂಕ ಹೆಚ್ಚಳ. ತೂಕ ಕಡಿಮೆ ಇರುವ ಜನರು ಹಸಿ ಟರ್ಕಿ ಬೆರಿಯನ್ನು ರುಬ್ಬಿಕೊಂಡು ಅದನ್ನು ನೀರಿಗೆ ಹಾಕಿ ಅರ್ಧ ಲೋಟದಷ್ಟು ರಾತ್ರಿ ಮಲಗುವ ಮುನ್ನ ಕುಡಿಯಬೇಕು. ಇದರಿಂದ ನಿಮ್ಮ ತೂಕ ಹೆಚ್ಚಳವಾಗುತ್ತದೆ. ನಮಸ್ಕಾರ.